ನನ್ನ ಮನೆಯೆಲ್ಲ ಬಿದ್ದಿದೆ ಆಚೆ ಈಚೆ. ಈಗ ಇಲ್ಲ, ಅಮ್ಮ ತೀರಿ ಹೋಗಿದ್ದ ನಂತರ ಈಗ ನಾನು ಒಬ್ಬಳೇ ಇದ್ದೇನೆ. ನನಗೆ ಮನೆಯ ಒಂದು ಹೊತ್ತು ಮಂಜುನಾಥ ದೇವಸ್ಥಾನದಲ್ಲಿ ಊಟ ಮಾಡಿ ಬರುವುದು, ಮತ್ತೆ ರಾತ್ರಿ ಎಂತ ಸಹ ಇಲ್ಲ. ಇದು ಬಿಸಿಲಿಗೆ ಒಂದು ಬಾಯಾರಿಕೆ ಆದ್ರೆ ನೀರು ಕುಡಿಲಿಕ್ಕೆ ಸಹ ಇಲ್ವಾ. ಪಾಳು ಬಿದ್ದಂತಿರುವ ಮನೆಯಲ್ಲಿ ಆಕೆಯದ್ದು ಒಂಟಿ ಜೀವನ. ದಿನದ ತುತ್ತಿಗೂ ನಿತ್ಯದ ಪರದಾಟ. ನಗರದ ಮಧ್ಯಭಾಗದಲ್ಲೇ ಇದ್ರೂ ಯಾರೊಬ್ಬರ ಸಹಾಯವೂ ದೊರಕುತ್ತಿಲ್ಲ. ಸರ್ಕಾರದ ಸವಲತ್ತು ಅಷ್ಟೇ ಈ ತಾಯಿಯ ಕೈಗೆ ಎಟುಕಿಲ್ಲ. ಅಷ್ಟೊಂದು ಶೋಚನೀಯವಾದ ಬದುಕಿನ ಈ ಮಹಿಳೆಯ ಕತೆ ಕೇಳಿದ್ರೆ ಕಣ್ಣೀರು ತರಿಸುವಂತಿದೆ. ಹೌದು, ಯಾವಾಗ ಬೀಳುತ್ತೋ ಎನ್ನುವ ಸ್ಥಿತಿಯಲ್ಲಿರುವ ಮನೆ. ಈ ಮನೆಯಲ್ಲಿಯೇ ಜೀವನ ಸಾಗಿಸುತ್ತಿರುವ ಹಿರಿಯ ಜೀವ. ಇವರ ಹೆಸರು ಯಶೋಧ. ಕಳೆದ 60 ವರ್ಷಗಳಿಂದ ಈ ಮನೆಯಲ್ಲಿಯೇ ಜೀವನ ಸಾಗಿಸುತ್ತಿದ್ದಾರೆ. ತನ್ನ ತಾಯಿ ಮೃತಪಟ್ಟ ಬಳಿಕ 10 ವರ್ಷಗಳಿಂದ ಒಬ್ಬಂಟಿ ಜೀವನ ನಡೆಸುತ್ತಿದ್ದಾರೆ. ಅಂದಹಾಗೆ ಇವರು ಇರೋದು ಮಂಗಳೂರಿನ ಹೃದಯ ಭಾಗದ ಕದ್ರಿ ಶಿವಭಾಗ್ನ 5ನೇ ಕ್ರಾಸ್ನಲ್ಲಿ. ನಾನು ಒಂದು 60 ವರ್ಷದಿಂದ ನನ್ನ ಮನೆಯಲ್ಲಿ ಇದ್ದೇನೆ. ನನಗೆ ಕೆಲಸ ಮಾಡ್ಲಿಕ್ಕೆ ಸಹ ಆಗುದಿಲ್ಲ. ಈಗ ನನ್ನ ಮನೆಯೆಲ್ಲ ಬಿದ್ದಿದೆ ಆಚೆ ಈಚೆ. ನಂಗೆ ನಾನು ಒಬ್ಬಳೇ ಇದ್ದೇನೆ ಉಂಟಿಯಾಗಿ. ನನ್ನ ಅಮ್ಮ ಇದ್ರು ಮೊದಲು, ಈಗ ಇಲ್ಲ, ಅಮ್ಮ ತೀರಿ ಹೋಗಿದ್ದ ನಂತರ ಈಗ ನಾನು ಒಬ್ಬಳೇ ಇದ್ದೇನೆ. ನನಗೆ ಮನೆ ರಿಪೇರಿ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆಲ್ಲ ಹಣ ಇಲ್ಲ. ಮಣ್ಣಿನಲ್ಲಿ ನಿರ್ಮಾಣಗೊಂಡಿರುವ ಈ ಮನೆಯ ಗೋಡೆಗಳು ಈಗಾಗಲೇ ಬಿದ್ದು ಹೋಗಿವೆ. ಪಕ್ಕಾಸು ಹಾಗೂ ಬಾಗಿಲು ಕೂಡ ಮುರಿದು ಹೋಗಿವೆ. ಹಾವು ಬರುತ್ತೆ ಎಂಬ ಭಯದಿಂದ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಇಲ್ಲ. ಮಾತ್ರವಲ್ಲದೆ ಮನೆಯ ಸುತ್ತಲೂ ಪೊದೆ ಆವರಿಸಿಕೊಂಡಿದೆ. ಮನೆಯ ಪಕ್ಕದಲ್ಲಿ ಬಾವಿ ಇದ್ದು ಮಳೆ ನೀರು ತುಂಬಿ ಮನೆಗೆ ಬಂದು ಬಿಡುತ್ತೆ ಎಂಬ ಭಯ ಇವರಲ್ಲಿ ಕಾಡುತ್ತಲೇ ಇದೆ. ಮನೆಯು ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಯಾವಾಗ ಬೀಳುತ್ತೋ ಎನ್ನುವ ಆತಂಕದಲ್ಲೇ ಯಶೋಧ ಅವರು ಕಾಲ ಕಳೆಯುವಂತಾಗಿದೆ. ಊಟಕ್ಕೆ ಎಂತ ಸಹ ಇಲ್ಲ. ಊಟ ಒಂದು ಹೊತ್ತು ಮಂಜುನಾಥ ದೇವಸ್ಥಾನದಲ್ಲಿ ಊಟ ಮಾಡಿ ಬರುವುದು, ಮತ್ತೆ ರಾತ್ರಿ ಎಂತ ಸಹ ಇಲ್ಲ. ಇಲ್ಲಿ ಈಗ ನಾನೊಂದು ಹೋದ ವರ್ಷ 2 ವರ್ಷದಿಂದ ಹೋಗ್ತೀನಿ, ಏನಿಲ್ಲ ನನ್ನ ಹಣ. ಮತ್ತೊಂದು ಊಟಕ್ಕೆ ಮತ್ತದೇ ಮರುದಿನದ ಅನ್ನಪ್ರಸಾದಕ್ಕೆ ಕಾಯಬೇಕು. ಮನೆಯಲ್ಲೂ ಊಟದ ವ್ಯವಸ್ಥೆ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವೂ ಇಲ್ಲ. ಏಕೆಂದರೆ ಹಣಕಾಸಿನ ಕೊರತೆ ಕಾಡುತ್ತಿದೆ. ಮನೆಯಲ್ಲಿರುವ ಗ್ಯಾಸ್ ಅನ್ನ ಕಳೆದ 1 ವರ್ಷಗಳಿಂದ ಇತಿಮಿತಿಯಲ್ಲಿ ಕೇವಲ ಬಿಸಿ ನೀರು ಕಾಯಿಸಲಷ್ಟೇ ಬಳಸುತ್ತಿದ್ದಾರೆ. ಇವರಿಗೆ ಸರ್ಕಾರದ ಗೃಹಲಕ್ಷ್ಮಿ ಹೊರತು ಬೇರೆ ಯಾವ ಸವಲತ್ತು ಸಿಗುತ್ತಿಲ್ಲ. ಅದು ಕೂಡ ಬರುವುದು ತಡವಾದರೆ ಮತ್ತಷ್ಟು ಸಂಕಷ್ಟ ಅನುಭವಿಸಬೇಕಾಗುತ್ತದೆ. ಇಲ್ಲ, ಒಮ್ಮೆ ಅಲ್ಲಿ ಒಂದು ರೂಮ್ ಬಿದ್ದಿತ್ತು, ಆಗ ಒಂದು 60,000 ಕೊಟ್ಟಿದ್ರು. ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಳಗಿಂದವೇ ಮಾಡ್ಬೇಕು, ಸಾಕಾಗುದಿಲ್ಲ ಅಂತ ನಂಗೆ. ಮತ್ತೆ ಯಾರು ಹೆಲ್ಪ್ ಮಾಡುವವರೇ ಇಲ್ಲ. ನಾನು ತೆಗೆದು ಸರಿ ಮಾಡುವಾಗ ಅವರ ಕೆಲಸದವರಿಗೆ ಕೊಡ್ಲಿಕ್ಕೆ ಎಲ್ಲ ಹಣ.
ಗೃಹಲಕ್ಷ್ಮಿ ಬರ್ತಾ ಇರುವಾಗ ನಂಗೆ ಸ್ವಲ್ಪ ಇದಾಗ್ತಿತ್ತು. ಈಗ ಹೋದ ತಿಂಗಳಿಲ್ಲ, ನನ್ನ ಹತ್ರ ಹಣವೇ ಇಲ್ಲ. ಊಟ ಮಾಡ್ಲಿಕ್ಕೆ ಸಹ ಹೋಗಿ ಬರುವಾಗ ಒಂದು ಆ ಇದು ಬಿಸಿಲಿಗೆ ಒಂದು ಬಾಯಾರಿಕೆ ಆದ್ರೆ ನೀರು ಕುಡಿಲಿಕ್ಕೆ ಸಹ ಇಲ್ವಾ. ನೋಡಿದ್ರಲ್ಲ, ಮಂಗಳೂರು ನಗರದಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವ ಯಶೋಧ ಅವರ ಸಂಕಷ್ಟದ ಕತೆ. ಯಶೋಧ ಅವರಿಗೆ ಸರ್ಕಾರ, ಸಂಘ ಸಂಸ್ಥೆಗಳ ನೆರವು ಅಗತ್ಯವಾಗಿ ಬೇಕಾಗಿದೆ. ಅದಕ್ಕಾಗಿ ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ.